ಈಗ ನೀವು ಟ್ರೆಂಡಿಂಗ್ ಅಂದ್ರಿ, ಹೌದಾ? ಟ್ರೆಂಡಿಂಗ್ದವ್ರು ಹಾಡುವಂಥ ಹಾಡುಗಳು ಯಾರು ಹಾಡ್ತಾರ ಅದನ್ನು ಹೇಳ್ರಿ ನನಗೆ ಮೊದಲು. ಇದೇ ಶಬ್ದ ಹಂಗೇನು ಹಾಡನ ಹಾಡ್ಬೇಕು, ಇದೇ ಎಮ್ ಡಿ ಆನಂದ್ ಅವ್ರ ಹಾಡನ ಹಾಡ್ಬೇಕು, ಇದೇ ಪರೀಟ್ ಅವ್ರ ಹಾಡನ ಹಾಡ್ಬೇಕು. ನೀವು ಟ್ರೆಂಡಿಂಗ್ ಸ್ಟಾರ್ಗಳಾಗಿದ್ರೆ ನಿಮ್ಮ ಸ್ವಂತ ಹಾಡ ಹಾಡ್ರಿ ನೋಡ್ರಿ. ನಾವು ಮೂರು ತಾಸು ಕಾರ್ಯಕ್ರಮ ಮಾಡ್ರಿ. ಯಾಕಂದ್ರೆ ಹೊಟ್ಯಾಗ ಬೆಂಕಿ ಬೀಳ್ತೈತೆ ನಮಗೆ. ನಾವು ಯಾವುದೋ ಒಂದು ಕಲ್ಪನೆ ಇಟ್ಕೊಂಡ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡ ನಾವೊಂದು ಹಾಡ ಬರೆದಿದ್ರೆ ಮನಸ್ಸರ ಹೆಂಗೆ ಬಂತ ಗೆಳತಿ ಅತ್ತೇನು ನಾವು ಬರೆದ್ರೆ ಯಾವಾಗ ಬರ್ತೀಯ ಗೆಳತಿ ಅಂತೇಳಿ ನೀವು ಬರೆದ್ರೆ ನಾನು ಹಾಡ ಸತ್ಯನಾಶ ಆಗಿ ಹೋತ. ನಾ ಏನು ಉದ್ದೇಶ ಇಟ್ಟು ಬರ್ದೀನಿ ಅದು ನನ್ನ ಕೂಸದ, ನನ್ನ ಕೂಸು ಹೆಂಗೆ ಬೆಳಿಬೇಕಂತೇಳಿ ನಾ ಆಸೆ ಇಟ್ಟು ಬೆಳೆಸಿದ್ನ ಅದನ್ನು. ಆ ಕೂಸನ್ನ ತಗೊಂಡು ನೀವು ನಿಮಗೆ ಮನಸ್ಸೋ ಇಚ್ಛೆ ಆ ಹಾಡ ಹಾಡೋದು ನಡು ಬಾಯಿಗೆ ಬಂದಂಗೆ ಬಾಯಿ ಬಚ್ಚಲ ಮಾಡ್ಕೊಂಡು ಸಿಕ್ಕಂಗೆ ಮಾತಾಡೋದು. ಆ ಹಾಡಿಗೆ ಆ ಮಾತಿಗೆ ಒಂದು ಇಟ್ಟರೆ ಸಂಬಂಧ ಇರ್ತೈತಿ? ಇಲ್ಲ. ಈಗ ನಾವು ಎಷ್ಟು ತಪಾಕುತ್ತ ಎಲ್ಲ ರೀತಿ ನವರಸಗಳನ್ನು ಆಧಾರವಾಗಿ ಇಟ್ಕೊಂಡ ನಾವು ಕ್ಯಾಸೆಟ್ನಾಗ ಹಾಡು ಕಾಲಕ್ಕೆ ನಮಗೆ ಹೇಳವ್ರ ಕೇಳವ್ರ ಅನ್ನೋರು ಇದ್ರೆ ನಾವು ಯಾರು ನಮಗೆ ಏನಾರ ಅಂದ್ರೆ ಏನಾರ ಇದಾತಿತ್ತಲ್ಲಪ್ಪ ಹಿರಿಯಾರು ನಮ್ಮನ್ನು ಬೇದ್ರೆ ಹೆಂಗೆ ಆತು ವಿಚಾರ ಮಾಡಿ ಬೆರಿತಿದ್ದೆವು. ಈಗಾದರೂ ಹೇಳ್ತಾನ 10,000 ಹಾಡ ಹಾಡೇನಿ, ಒಂದಲ್ಲ ಎರಡಲ್ಲ 10,000 ಹಾಡ ಹಾಡೇನಿ. ಇಲ್ಲಿವರೆಗೂ ಹೇಳ್ತೀನಿ ನಾ. ಈಗಾದರೂ ಒಂದು ಸಾಹಿತ್ಯ ಬರದ್ನಪ್ಪ ಅಂತಂದ್ರೆ ನನ್ನ ಮುಂದೆ ಯಾವದಾನ ಅನ್ಬೋದ್ಲನ ನನ್ನ ರೂಪ ನೋಡ್ರೆ ಗೊತ್ತಾಕೈತಿ ನಿಮಗೆ. 10,000 ಹಾಡಿರ್ಬೋದೇನಪ್ಪ ಅಂತ ಅನಿಸ್ತೈತಿ ನಿಮಗೆ. ನಾವು ಹಿಂಗೆ ಬಂದೀವಿ, ಬಂದಿದ್ದು ಹಳಿ ಮಂದಿ ನಾವು ಹಿಂಗೆ ಹೋಗವ್ರ. ಯಾಕಂದ್ರೆ ಸಂಸ್ಕಾರ ಬಿಟ್ಟು ಇಲ್ಲ. ನಾವು ಸಂಸ್ಕಾರ ಸಂಸ್ಕೃತಿ ಅನ್ನೋದು ಹಾಳಾಗಿ ಹೋಗೈತಿ. ಇದನ್ನು ನಾವು ಪ್ರದೀಪ ನಾವು ಎಲ್ಲರೂ ಮೊದಲಿಂದ ಮಾತಾಡ್ಕೊತಾನ ಬಂದಿದ್ದೆವು. 13-15 ವರ್ಷ ಆಯ್ತು. ಅತಿರೇಕ ಕೊಂಟೈತಿ ಏನೂ ಉಳಿವಾಲ್ತ ಅನ್ಕೋತ ಬಂದಿದ್ದೀವಿ ನಾವು. ಈಗ ಲಾಸ್ಟಕ್ಕೂ ಬತ್ತು ಯಾರ ಕಾಲದಿಂದ ಕಾಲ್ಗುಣದಿಂದ ಬತ್ತ ಅವ್ರಿಗೊಂದು ನಮಸ್ಕಾರನೂ ಮಾಡ್ತೇನೆ ನಾನು. ಯಾಕಂತಂದ್ರೆ ಏನೇನು ಉಳಿಸಿಲ್ಲ ಅದಕ್ಕೆ ಹೇಳ್ತಾನೋ. ಆಮೇಲೆ ಇಲ್ಲಿ ತನಕ ನಾವು ಏನು ಮಾತಾಡಿದೀವಪ್ಪ ಅಂತಂದ್ರೆ ಎಲ್ಲರೂ ಕಲಾವಿದರಿಗೇನ ಬುದ್ಧಿ ಹೇಳಾಕತ್ತಿದೆವು. ಸಮಾಜಕ್ಕೆ ಬುದ್ಧಿ ಹೇಳವ್ರು ಯಾರ? ಕಲಾವಿದ ಹೇಳಿದಾಗನ ಸಮಾಜ ಸುಧಾರಣೆ ಆಕೈತೆ ಅಂದಿದ್ರೆ ಜಗತ್ತು ಹಿಂಗೆ ಇರ್ತಿರ್ಕಿಲ್ಲ, ಕೈಲಾಸ ಆಕಿತ್ತದ. ಸಮಾಜನೂ ತಿಳ್ಕೊಬೇಕಲ್ಲ. ಯಾರನ್ನ ಕರ್ಸಾಕತ್ತಾನಿ, ಇವನ್ನ ಕರೆಸಿದ್ರೆ ಏನಾಕೈತಿ, ನಮ್ಮ ಮಕ್ಕಳ ಮೇಲೆ ಏನು ಪರಿಣಾಮ ಬೀರ್ತೈತಿ ಅನ್ನೋ ಅರಿವು ಇಲ್ಲ ಐತಿಲ್ಲ ನಿಮಗೆ ಸಮಾಜದವ್ರಿಗೆ. ನಾವೇ ಎತ್ತಿ ಹೇಳಬೇಕು ಅದನ್ನ. ಕಲಾವಿದ್ರ ಎಲ್ಲರಿಗೂ ಜವಾಬ್ದಾರಿ ಅನ್ನೋದೈತಿ. ಮಹಿಳಾ ಸಂಘಟನೆಗಳು ಅದಾವ. ಇಲ್ಲೇ ಬಿಜಾಪುರದಾಗನ ನಾವು ಒಮ್ಮೆ ಕಾರ್ಯಕ್ರಮ ಮಾಡಕ್ಕೆ ಬಂದಾಗ ಒಬ್ರು ಮಹಿಳಾ ಸಂಘಟನೆಯವ್ರು ಅಕ್ಕಾರ ಬಂದ್ರೆ, ಏನ್ರಿ ಅಣ್ಣ ನಿಮ್ಮ ಹಾಡ ಅಂದ್ರೆ, ಭಾಳ ಚಂದ ಹಾಡ್ತೀರಿ ಅಣ್ಣ ನಿಮ್ಮ ಹಾಡುಗಳು ಏನ ಅಂತ ಹೇಳ್ರು. 200 ರೂಪಾಯಿ ಯಾರು ಕೊಟ್ರೆ ಇಂಥವು ಹಾಡಬೇಡ್ರಿ ಭಯ್ಯ ಅಂದ್ರೆ ಮತ್ತೆ ಮ್ಯಾಲ ಅಂದ್ರೆ ಮಚ್ಚಿಲೆ ಬಡ್ಕೋಬೇಕು ನಾವು. ಭಾಳ ಚಂದ ಹಾಡ್ತೀರಿ ಅಣ್ಣಾರ ನೀವು, ಆದ್ರೆ ಇಂಥವು ಹಾಡಬೇಡ್ರಿ ಅಂದ್ರೆ ನಾ ಭಾರಿ ಜವಾರಿ ಪೂರಿ ಹಾಡ್ತಿದ್ನಿ. ಅದಕ್ಕೆ ಒಂದು ಲೈನ್ ಬರ್ತೈತಿ ಅದ ನೋಡ್ರಿ, ಶೃಂಗಾರ ಅಂದ ಮೇಲೆ ಶೃಂಗಾರೂ ಬೇಕು, ಶೃಂಗಾರಕ್ಕೂ ಒಂದು ಮಡಿವಂತಿಕೆ ಐತಿ. ನೀವು ಬತ್ಲೆ ತಿರುಗಿರಿ ಅಂದ್ರೆ ಪೂರಾ ಬತ್ಲೆ ನಿಂತ್ರಿಪ್ಪ ಅಂತಂದ್ರೆ ನಿಮಗೆ ಯಾವ ಕಿಮ್ಮತ್ ಕೊಡೋದಿಲ್ಲ. ಥೂ ಅತ್ತಾರ ಹಿರಿಯಾರಿ. ಅದಕ್ಕೆ ಮದುವೆ ಮಾಡ್ತಾರೆ ನಿಮಗೆ. 4 ಗಾಡಿ ನಡು ಬಾಳೆ ಮಾಡಲಿ ಸಂಸಾರ ಮಾಡಲಿ ಬದುಕ್ಲೆತ್ತ ಮಾಡ್ತಾರ. ನಾವು ಹಾದಿ ಮೇಲೆ ಮಾಡವ್ರಂದ್ರೆ ನಿಮ್ಮಂತ. ಅದಕ್ಕೆ ಎಲ್ಲದಕ್ಕೂ ಶೃಂಗಾರಕ್ಕೂ ಮಡಿವಂತಿಕೆ ಐತಿ. ಶೃಂಗಾರ ಎಲ್ಲಿ ಮಾಡಬೇಕು, ಎಷ್ಟು ಮಾಡಬೇಕು, ಊಟದಾಗ ಉಪ್ಪಿನಕಾಯಿ ಅಂದಂಗೆ ಒಂದ ಊಟನ ತಿನ್ನಕ್ಕಾಗೋದಿಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ಎಲ್ಲ ಕಲಾವಿದರು ನಾವು ಒಂದಾಗಿದ್ದೀವಿ. ಇವತ್ತು ನಾವು ಮಾಡಿದ್ದೀವಿ ತಪ್ಪ, ಆದರೆ ನಾವು ಹಾಡಿದ ಡಬಲ್ ಮೀನಿಂಗ್ ಹಾಡಿದ್ದೀವಿ, ಡೈರೆಕ್ಟ್ ಮೀನಿಂಗ್ ಹಾಡಿಲ್ಲ. ಇದನ್ನು ತಿಳ್ಕೊರಿ. ಯಾಕಂದ್ರೆ ಬಿಡಿಸಿ ಹೇಳ್ಬೇಕಾದ್ರೆ ನಮ್ಮ ಧರ್ಮ ಇಲ್ಲ. ನಮಗೆಲ್ಲ ತಾಪ ಆಗೈತಿ ಹಳ್ಳಿ ಕಲಾವಿದರಿಗೆ. ನಮ್ಮ ಹೆಸರು ಎಲ್ಲ ಕೆಡ್ಸಾಕತ್ತೀರಿ. ಇಷ್ಟು ಮಂದಿ ನೀವು ಹೇಳ್ರಿ, ನಿಮ್ಮ ಎದಿ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ಹಾಡ ಎಲ್ಲ ನಮ್ಮ ಹಾಡ್ತೀರಿ. ಎಷ್ಟು ಮಂದಿ ನಮ್ಮ ಹೆಸರು ಹೇಳ್ತೀರಿ ಹೇಳ್ರಿ? ಈ ಹಾಡನ ಇವ್ರು ಹಾಡ್ಯಾರು ಅಂತ ಎಷ್ಟು ಮಂದಿ ಹೇಳ್ತೀರಿ ಹೇಳಿ? ಈಗ ಟ್ರೆಂಡಿಂಗ್ ಅವ್ರನ್ನ ಹಿಡ್ದ ಹೇಳ್ತಾನ. ಈ ಅಲ್ಲ ಮಾತಿಗೆ ಬಂದು ಹೇಳಾಕತ್ತೆ ನಿಮಗೆ. ನಿಮ್ಮ ಕೈ ಎತ್ತಿ ಹೇಳೋದು ಬೇಕಾಗಿಲ್ಲ ನನಗೆ ಗುರ್ತೈತಿ. ಆದ್ರೆ ಏನೈತಿ, ಅದು ಯಾರ್ದೈತಿ, ಏನೈತಿ, ಎಂತೈತಿ ಅದನ್ನು ಹೇಳಬೇಕು. ಆ ಹಾಡಿನ ಭಾವನೆ ಏನೈತಿ ಅದನ್ನು ಹೇಳಬೇಕಲ್ಲ. ಈಗ ಮೊನ್ನೆ ಒಂದು ಕಾರ್ಯಕ್ರಮದಾಗ ಒಬ್ರು ಈಗಿನ ಇವ್ರು ಸಿಕ್ಕರು, ಕಾರ್ಯಕ್ರಮ ಮಾಡಕ್ಕೆ ಹತ್ತಿದ್ವು. ಎಟ್ಟೆಟ್ರಿ 5-5, 6-6 ವರ್ಷದ ಮಕ್ಕಳ ಸಾಯ್ತಾವೇನು ಅನ್ಬೇಕು. ಅವ್ರಿಗೆ ನನಗೆ ಗೊತ್ತಿಲ್ಲ. ಅಂಥ ವಯಸ್ಸು ಹುಚ್ಚಿಗೆ ಹುಚ್ಚು ಎದ್ದವ್ರು ಅತಿರೇಕ ಕೇಳ್ತಾರ. ಆ ನಂಬರಿ ಮಕ್ಕಳುಗಳು ಮಾಡತ್ತಾವ. 30 ವರ್ಷ ಆತ ಕಾರ್ಯಕ್ರಮ ಮಾಡಕ್ಕೈತಿ. ನಾವು ಒಬ್ಬರ ಕೈಲಿ ಏನಾರು ಇವೇನು ಮಗಾನೋ ಅಂತ ಅನಿಸ್ಕೊಂಡಿಲ್ಲ, ಅನಿಸ್ಕೊಳಂಗೂ ಇಲ್ಲ. ನಾವು ಹಿಂದೂ ಇದ್ದೀವಿ, ಈಗೂ ಅದೀವು, ಮುಂದೂ ಬದುಕ್ತೀವಿ. ಈಗಿನ ನೀವು ಹೆಂಗೆ ಬದುಕ್ತೀರ ಅನ್ನೋದು ನೋಡ್ಕೋರಿ. ಅದಕ್ಕೆ ದಯವಿಟ್ಟು
ನಿಮ್ಮದೊಂದು ಹೆಸರು ಕೆಡಿಸ್ಕೊಳತ್ತೇಳಿ ನಮ್ಮ ಹಳಬರ ಹೆಸರುಗಳನ್ನ ದಯವಿಟ್ಟು ಕೈ ಮುಗಿದು ಕೇಳ್ಕೊತನು ಹೆಸರು ಕೆಡ್ಸಕ್ಕೆ ಹೋಗಬೇಡ್ರಿ. ಆ ಹಾಡು ಏನಿರ್ತೈತಿ ನಿಮಗೆ ಹಾಡಕ್ಕೆ ಬೇಡ ಅನ್ನೋದಿಲ್ಲ, ಹಾಡ್ರಿ. ಆ ಹಾಡಿದವ್ರ ಹೆಸರು ಹೇಳ್ರಿ, ಆ ಹಾಡಿನ ಭಾವನೆ ಏನೈತೆ ಅನ್ನೋದು ಹೇಳ್ರಿ. ಮೊದಲು ಬರೀ ಹುಡುಗಿ ಕನ್ನಡ ಶಾಲೆ, ಕಾಲೇಜ್ ಶಾಲೆ, ಇದಕ್ಕೆ ಹೈಸ್ಕೂಲ್ ಶಾಲೆ ಇದನ್ನ ಬಿಟ್ಟರೆ ಏನೂ ಇಲ್ಲ. ಪ್ರತಿಯೊಂದು ಹಾಡ ಮಾಡಿದ್ದೀವಿ. ಈಗ ಮಾನ್ಯ ಈಗ ನಮ್ಮ ಸಂಬಂಧಗಳು ಹೆಂಗದಾವ ನೋಡ್ರಿ. ಇಲ್ಲಿ ನನಗಿಂತ ದೊಡ್ಡವ್ರ, ನನಗೆ ಅವ್ರ ಭಯ್ಯ ಆತಾರ, ಅಣ್ಣ ಆತಾರೋ, ನಾ ಅವ್ರಿಗೆ ತಮ್ಮ ಆತನ. ಅಂದ್ರೆ ಕಲಾವಿದರೊಳಗೂ ಈ ಭಾವನೆಗಳು ಬೇಕು. ನಿಮಗೆ ನಾವು ಮರ್ಯಾದೆ ಕೊಡಬೇಕು, ನಮಗೂ ನೀವು ಕೊಡ್ಬೇಕು. ಇದ ಕಡಿಮೆ ಆಗೈತಿ. ಈಗ ನಾನು ಬಂದುಬಿಟ್ಟೈತೆ, ನಾ ಅನ್ನೋದು ನಾಶನ ಮಾಡ್ತೈತೆ, ಕರೆ ಯಾರನ್ನೂ ಉದ್ಧಾರ ಮಾಡೋದಿಲ್ಲ. ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ DYSP ಸಾಹೇಬರು ಭಾಳ ಚಂದ ಮಾತಾಡ್ರು. ಯಾಕಂದ್ರೆ ಅವರ ಅಧ್ಯಯನ, ಅವರ ಜ್ಞಾನ, ಅವರ ಒಂದೊಂದು ನುಡಿ ಅಕ್ಷರಶಃ ನಾವು ಎಲ್ಲರೂ ಕಲ್ಕೋಬೇಕು. ಅದಕ್ಕೆ ನಾವು ಕಲಾವಿದರ ಪರವಾಗಿ ಸಮಾಜಕ್ಕೆ ಕಳಕಳಿಯಿಂದ ಬೇಡ್ಕೊತನು, ನೀವು ಸುಧಾರಿಸ್ರಿ. ಜನ ಮರಳು ಜಾತ್ರೆ ಮರಳು ಅಂದಂಗೆ ಮಾಡಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಒಬ್ಬ ಕಲಾವಿದ ತಾನ ಬೆಳೆದಿಲ್ಲ. ನೀವು ಮುಂದೆ ಕೂತು ಚಪ್ಪಾಳೆ ಬರದಾಗ, ನೀವು ಆಯಾರ ಕೊಟ್ಟಾಗ, ನೀವು ಹುಚ್ಚದು ಕುಣದಾಗನ ಕಲಾವಿದರು ಬೆಳೆದಿರ್ತಾನ. ಆದ್ರೆ ಅವ ಮಾಡಾಕತ್ತಿದ್ದು ಏನೈತಿ ಅನ್ನೋದು ನೀವು ನೋಡ್ರಿ. ಯಾಕಂದ್ರೆ ನಿಮ್ಮ ಮನೆಯವ್ರವರು ಅವ್ರಿಗೆ ಬಂದಿರ್ತಾರೆ ಕಾರ್ಯಕ್ರಮ ನೋಡ್ರಕ. ದಯವಿಟ್ಟು ಸಮಾಜಕ್ಕೆ ಇದೊಂದು ಕಳಕಳಿ ವಿನಂತಿ ಐತಿ. ಈಗ ಅದಾನೆ ಇಲ್ಲಿ ಪುಂಡ್ಲಿಕ್ ಅದಾನ ನಮ್ಮ ಹನುಮಂತ ಲಮಾನಿ, ಬೇರೆ ಹಾಡ ಆಡುವುದಲ್ಲ. ಅವ ತತ್ವದ ಸಂದೇಶ ಇದ್ರೆ ಅಷ್ಟ ಹಾಡ್ತಾನ. ಆತ್ಮಸಾಕ್ಷಿ ಅನ್ನೋದೊಂದು ಐತಿ, ಅದು ಸಾಯಬಾರ್ದ. ಆತ್ಮಸಾಕ್ಷಿ ಸಾಯ್ತು, ನೀವು ಸತ್ತಂಗನ. ನಾವು ಹಾಡಿದ್ದ ಅಂದ್ರೆ ನಾವು ಕಲಾವಿದರು ಅಷ್ಟ ಮಾತಾಡಕತ್ತ ಇದ್ವಿ. ಇದನ್ನು ಸಮಾಜ ಮಾತಾಡ್ಲಿ ಅಂತ ಯಾಕೆ ಹೇಳಾಕತ್ತಾನಂದ್ರೆ, ಹೋದ ವರ್ಷ ನಾ ಒಂದು ಅಪ್ಪನ ಹಾಡ ಮಾಡಿದ್ನಿ. ಆ ಹಾಡ ಈಗ ಒಂದು ವರ್ಷದ ನಂತರ 5,07,000 ಮಂದಿ ನೋಡ್ಯಾರು. ಅದ ಈಗಿನ ಏನು ಹಾಡಾಕತ್ತಾರ, ಇಂಥ ಶಬ್ದಗಳನ್ನ ಹಾಕೊಂಡು ಹಾಡಾತಾರ, ಅವ ಕೋಟಿಗಟ್ಟಲೆ ನೋಡತ್ತಾರ, ಮಿಲಿಯನ್ ಗಟ್ಟಲೆ ನೋಡತ್ತಾರ. ಇದ್ರಾಗ ಕಲಾವಿದರ ತಪ್ಪು ಏನು ಸಮಾಜದ ತಪ್ಪು, ಸಮಾಜನೂ ಕೂತು ವಿಚಾರ ಮಾಡ್ಬೇಕು. ಯಾಕ ಅಪ್ಪನ ಹಾಡ ಹಾಡ್ಯಾನಪ್ಪ ಅವ ಅದನ್ನ ಮಿಲಿಯನ್ ಗಟ್ಟಲೆ ನೋಡ್ಬೇಕಾಗಿತ್ತಲ್ಲ. ನೀವು ನೋಡುವಾರಿ ಅಂದ್ರೆ ಕಲಾವಿದರು ನೀವು ಕೆಡ್ಸಾಕತ್ತಾರಿ. ಅದಕ್ಕೆ ನಿಮಗೂ ಜವಾಬ್ದಾರಿ ಐತಿ. ದಯವಿಟ್ಟು ಅದನ್ನು ಮಾಡಬೇಡ್ರಿ. ನಾವು ಹಿಂದೆ ಎಲ್ಲ ರೀತಿ ತಾಯಿ ತಂದೆ ಬಂಧು ಬಳಗ ಹುಡುಗಿ ಹಿಡ್ಕೊಂಡ ಯೋಧರದ ಸಮಸ್ಯೆ ಬಂದಾಗ, ಕಾರ್ಗಿಲ್ ಸಮಸ್ಯೆ ಬಂದಾಗ ಕಾರ್ಗಿಲ್ ಹಾಡನೂ ಮಾಡಿದ್ದೀವಿ. ನಮ್ಮ ಆಲ್ಮಟ್ಟಿ ಮುಳುಗಡೆ ಸಮಸ್ಯೆ ಬಂದಾಗ ಅದರದ್ದು ಹಾಡಿದ್ದೀವಿ. ರೈತರ ಸಮಸ್ಯೆ ಬಂದಾಗ ಅದರದ್ದು ಹಾಡಿದ್ದೀವಿ. ಮಹಾಪುರ ಬಂದಾಗ ಅದರದ್ದು ಹಾಡಿದ್ದೀವಿ. ಸಮಾಜದಾಗ ಏನೋ ಒಂದು ಸಮಸ್ಯೆ ಬಂದರೂ ಆ ಸಮಸ್ಯೆಯನ್ನು ಎತ್ತಿ ನಾವು ಹಾಡಿದ್ದೀವಿ. ನಮಗೆ ಸಮಾಜ ಒಂದು ಜವಾಬ್ದಾರಿ ಕೊಟ್ಟೈತಿ. ಅದಕ್ಕೆ ಮತ್ತೊಂದು ಸಾರಿ ದಯವಿಟ್ಟು ಒಗ್ಗಟ್ಟಾಗಿ ಚೆಂದಾಗಿ ಇದನ್ನು ಮುಂದುವರಿಸ್ಕೊಂಡೋಗುನು. ಇಲ್ಲಿ ಯಾರು ಬಂದಿಲ್ಲ ಅವರು ನಮ್ಮವ್ರನ್ನ ಅದಾರ. ಯಾಕಂದ್ರೆ ಒಬ್ಬೊಬ್ಬರಿಗೆ ತಿಳ್ಕೊಳ್ಳೋಕೆ ಸ್ವಲ್ಪ ಟೈಮ್ ಹೆಚ್ಚೈತಿ. ಅವ್ರ ಬಗ್ಗೆ ಕೆಟ್ಟ ಭಾವನೆ ಅಪ್ಪನ ಐತ್ರಿ. ಅದ ಆ ಹಾಡಿನ ಹೆಸರನ್ನ ಅಪ್ಪ. ನಮಗೆ ನೆನಪು ಒಂದು ಆಗೋದಿಲ್ಲಪ್ಪ. ಇನ್ನೊಂದು ನಮ್ಮ ತಮ್ಮನ ಲೈನ್ ಮೇಲೆ ಒಂದು ಹಾಡಿದ್ದು ನಾನು. ಯಾವುದಂದ್ರೆ, ಅಪ್ಪ ಹಿರಿ ಮಗನ ಪಾಲ, ತಾಯಿ ಕಿರಿ ಮಗನ ಪಾಲ. ಅಪ್ಪ ಹಿರಿ ಮಗನ ಪಾಲ, ತಾಯಿ ಕಿರಿ ಮಗನ ಪಾಲ. ಮಕ್ಕಳು ಹೆಂಡ್ರ ಪಾಲ. ಬಂತೋ ಯಪ್ಪ ಎಂಥ ಕಲಿಗಾಲ, ತುಂಬಿದ ಮನೆತನ ದಿಕ್ಕಾಪಾಲ. ಬಂತೋ ತಂಪ ಎಂಥ ಕಲಿಗಾಲ, ತುಂಬಿದ ಮನೆತನ ದಿಕ್ಕಾಪಾಲ. ಧನ್ಯವಾದಗಳು. ಇವತ್ತು ಬಟ್ಟೆಗಳನ್ನ ಖರೀದಿ ಮಾಡ್ಬೇಕಂದ್ರೆ ಸಾವಿರಾರು ರೂಪಾಯಿ ಬೇಕಾಗತ್ತೆ. ಆದ್ರೆ ಕೇವಲ 130 ರೂಪಾಯಿ ಕೊಟ್ರೆ ಸಾಕು, ಅಂದ ಚಂದದ ಬಟ್ಟೆಗಳು ನಿಮಗೆ ಸಿಗುತ್ತೆ. ನಿಮ್ಮದೇ ಮೂಧೋಳದಲ್ಲಿ A to Z ಬಿಗ್ ಬಜಾರ್ಗೆ ಬಂದ್ರೆ ಸಾಕು, ಹೆಣ್ಣು ಮಕ್ಕಳು ಗಂಡು ಮಕ್ಕಳ ಕಲರ್ ಬಟ್ಟೆಗಳು, ಮಹಿಳೆಯರ ಸೀರೆಗಳು, ಕ್ಯಾಶುವಲ್ ಡ್ರೆಸ್ಸಸ್, ಒಳ ಉಡುಪುಗಳು ಕೇವಲ 130 ರೂಪಾಯಿಗೆ ಮಾರಾಟಕ್ಕಿವೆ. ಜೊತೆಗೆ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಸ್ಟೈಲಿಶ್ ಬಟ್ಟೆಗಳು ಲಭ್ಯವಿದೆ. ಇದಲ್ಲದೆ ಪರ್ಸ್, ಹ್ಯಾಂಡ್ ಬ್ಯಾಗ್, ಚಪ್ಪಲ್, ಮನೆಯಲ್ಲಿ ಬಳಸುವ ಪ್ಲಾಸ್ಟಿಕ್ ವಸ್ತುಗಳು, ಪಾತ್ರೆಗಳು ಕೂಡ 130 ರೂಪಾಯಿಗೆ ಖರೀದಿಸಿ ಖುಷಿ ಪಡಿ. ಈ ಬಂಪರ್ ಆಫರ್ ಜನವರಿ 15ರ ತನಕ ಮಾತ್ರ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.